ನಮಸ್ಕಾರ ರೈತ ಬಾಂಧವರೇ ನನ್ನ ಹೆಸರು ಮನೋಜ್ ದೇಸಾಯಿ ಅಂತ ಹೇಳಿ. ನಾನು 17 ವರ್ಷ ಕಾಲ ಭಾರತೀಯ ಸೇನೆಯಲ್ಲಿ ಆರ್ಮಿಯಲ್ಲಿ ಇದ್ದು ಈಗ ಭೂತಾಯಿ ಸೇವೆಯಲ್ಲಿ ಬಂದಿದ್ದೀವಿ. ಆ ಭೂತಾಯಿ ಸೇವೆಯಲ್ಲಿ ಮಾಡ್ತಾ ಒಂದು ದ್ರವ ಅಂದರೆ ಗೋಕೃಪಾಮೃತ ಅನ್ನೋದು ನಮ್ಮ ಭೂಮಿಗೆ ತುಂಬ ಅತಿ ಉತ್ತಮವಾದದ್ದು. ಈ ಗೋಕೃಪಾಮೃತ ಹಾಕೋದ್ರಿಂದ ನಮ್ಮ ಬೆಳೆಗಳಿಗೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಆ ಗೋಕೃಪಾಮೃತವನ್ನು ಹೇಗೆ ಮಾಡೋದು ಎಂದು ನಿಮಗೆ ತೋರಿಸ್ತೀನಿ. ಗೋಕೃಪಾಮೃತಕ್ಕೆ ಬೇಕಾಗುವ ಪದಾರ್ಥಗಳು: ನಮ್ಮ ದೇಶಿ ಆಕಳ ಮಜ್ಜಿಗೆ, ಗೋಕೃಪಾಮೃತ 1 ಲೀಟ್ರು, 2 kg ಬೆಲ್ಲವನ್ನು ಈ ರೀತಿಯಾಗಿ ನಾವು ಮೊದಲಿಗೆ ಕಲಿಸಿಟ್ಕೋಬೇಕು. ಗೋಕೃಪಾಮೃತವನ್ನು ಮಾಡುವ ವಿಧಾನದಲ್ಲಿ ಮೊದಲಿಗೆ 200 ಲೀಟರ್ ನೀರಿನ ಬ್ಯಾರಲ್ ತಗೊಳ್ಳೋದು. ಅದರಲ್ಲಿ ಸ್ವಚ್ಛವಾಗಿ ನೀರು 200 ಲೀಟರ್, ಸ್ವಲ್ಪ ಕಮ್ಮಿ ಇರುತ್ತೆ, ಇಷ್ಟು ತುಂಬಿಸ್ಕೊಳ್ಳೋದು. ಅದರಲ್ಲಿ ನಾವು ಮೊದಲಿಗೆ ನಮ್ಮ ಗೋಕೃಪಾಮೃತವನ್ನು 1 ಲೀಟರ್ ಇದರಲ್ಲಿ ಮಿಕ್ಸ್ ಮಾಡೋದು ಈ ಥರ. ತದನಂತರ ನಾವು 2 kg ಬೆಲ್ಲವನ್ನು ಈ ದ್ರವ ರೂಪದಲ್ಲಿ ಇಟ್ಟಿರ್ತೇವಲ್ಲ, ಇದನ್ನು ಮಿಕ್ಸ್ ಮಾಡೋದು ನೋಡಿ ಈ ಥರ. ಇದು ಸಾವಯವ ಬೆಲ್ಲ ಆಗಿರಬೇಕು. ತದನಂತರ ನಮ್ಮ ಜವಾರಿ ಆಕಳ ಮಜ್ಜಿಗೆ ಅಥವಾ ಗೀರ್ ಆಕಳ ಮಜ್ಜಿಗೆ, ಯಾವುದಾದ್ರೂ ಆಗಲಿ, ಜವಾರಿ ಆಕಳ ಮಜ್ಜಿಗೆ ಫ್ರೆಶ್ ಆಗಿರಬೇಕು, 3 ದಿನಗಳ ಒಳಗಡೆ ಆಗಿರಬೇಕು. ಮಜ್ಜಿಗೆಯನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಗೋಕೃಪಾಮೃತವನ್ನು ದಿನಾಲು ಕ್ಲಾಕ್ ವೈಸ್ ನಾವು 2 ಸಲ, ಬೆಳಿಗ್ಗೆ ಸಾಯಂಕಾಲ, ಈ ರೀತಿಯಾಗಿ ದಿನಾಲು ಒಂದು 2 ನಿಮಿಷ ತಿರ್ಸ್ಬೇಕು. ಏಳು ದಿನಗಳ ಕಾಲ ಇದೇ ರೀತಿಯಾಗಿ ದಿನ ಮುಂಜಾನೆ ಸಂಜೆಗೆ ತಿರ್ಸ್ತಾ ಇರಬೇಕು. 7 ದಿನದ ನಂತರ 40 ದಿನಗಳವರೆಗೆ ನಾವು ಇದನ್ನ ಪಂಪಿಗೆ 3 ಲೀಟರ್ ಅಂತೆ ಹಾಕ್ಬೋದು, ಅಥವಾ ಡ್ರಿಪ್ಪಿಗೆ ಸೇರಿಸ್ಬೋದು, ಅಥವಾ ಹೊಗೆ ನೀರಿದ್ರೆ ಅದಕ್ಕೆ ನಾವು ಒಂದು ಬಕೆಟನ್ನು ಮಾಡಿ ಅದಕ್ಕೆ ಚಾವಿಯನ್ನು ಕುಣಿಸಿ ನಿಧಾನವಾಗಿ ನೀರು ಬಿಡ್ತಾ ಇರ್ಬೋದು. ಇದರಿಂದ ತುಂಬಾ ರಿಸಲ್ಟ್ ಇದೆ. ಕನೇರಿ ಅಜಗಳು ಇದ್ರ ಬಗ್ಗೆ ಹೇಳ್ತಾರೆ. ಗೋಪಾಲ್ ಭಾಯ್ ಸುತಾರಿ ಅವರು ಇದನ್ನು ತಯಾರು ಮಾಡಿ ಗುಜರಾತ್ದಿಂದ ದೇಶಗಳಿಗೆಲ್ಲ, ನಮ್ಮ ದೇಶ ಎಲ್ಲ ಕಡೆ ಹಂಚ್ತಾರೆ. ಇದು ತುಂಬಾ ರಿಸಲ್ಟ್ ಆಗಿದೆ. ನಾನು ಆರ್ಮಿ ನಂತರ ಬಂದು ಮೊದಲು ಇದನ್ನ ತಯಾರು ಮಾಡಬೇಕೆ ನಮ್ಮ ಎಲ್ಲ ಬೆಳೆಗಳಿಗೆ ನಾನು ಸ್ಪ್ರೇ ಮಾಡಿದ್ದೀನಿ. ಇದರಿಂದ ತುಂಬಾ ರಿಸಲ್ಟ್ ಇದೆ. ರೈತರು ಇದರಲ್ಲಿ ಏನೂ ಇಲ್ಲ, 2 ಕಿಲೋ ಬೆಲ್ಲ ಅಷ್ಟೇ ಖರ್ಚಾಗುತ್ತೆ. ತುಂಬಾ ರಿಸಲ್ಟ್ ಇದೆ. 200 ಲೀಟರ್ ಆಗುತ್ತೆ. ಇದನ್ನ ಮರುಬಳಕೆ ಮಾಡಬೇಕಾದ್ರೆ ಒಂದು 5 ರಿಂದ 10 ಲೀಟರ್ ಉಳಿದಾಗ ಮತ್ತೆ 2 ಕಿಲೋ ಬೆಲ್ಲ, 2 ಲೀಟರ್ ಮಜ್ಜಿಗೆ ಸೇರಿಸಿದ್ರೆ ಮತ್ತೆ ಇದು 2 ಲೀಟರ್ ತಯಾರಾಗುತ್ತೆ. ತುಂಬಾ ಒಳ್ಳೆಯ ರಿಸಲ್ಟ್ ಇದೆ. ಗೋಕೃಪಾಮೃತ ತುಂಬಾನೇ ಚೆನ್ನಾಗಿದೆ. ತಾವು ರೈತರೆಲ್ಲ ಬಳಸಿ ಉಪಯೋಗ ಮಾಡಿ. ಅದೇ ರೀತಿಯಾಗಿ ಈ ಗೋಕೃಪಾಮೃತ ಹೆಪ್ಪನ್ನು ಪಡಿಬೇಕಾದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಆ ನಂಬರಿಗೆ ಫೋನ್ ಮಾಡಿ, ಅಥವಾ ನಮ್ಮ ಗುಡಸ್ ಊರಿಗೆ ನೀವು ಬರ್ಬೋದು. ಬಂದು ಇಲ್ಲಿ ನೀವು ಕಲೆಕ್ಟ್ ಮಾಡ್ಕೊಂಡು 1 ಲೀಟರ್ ಒಬ್ಬರಿಗೆ ಫ್ರೀ ಆಗಿ ಕೊಡ್ತೀವಿ. ಅದನ್ನು ಹೋಗಿ ನೀವು ತಯಾರು ಮಾಡಿ ಬೇರೆದವರಿಗೆ ಫ್ರೀ ಆಗಿ ಕೊಡಬೇಕು. ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಸಾವಯವ ಹೆಚ್ಚಿಗೆ ಬಳಕೆ ಮಾಡಿ, ಕೆಮಿಕಲ್ನ ಸ್ವಲ್ಪ ಪೂರ್ತಿ ಕಮ್ಮಿಯಾಗಿ ಮಾಡಿ. ಇದು 7 ದಿನಗಳ ನಂತರ ಹೇಗಾಗುತ್ತೆ ಅನ್ನೋದು ಸ್ವಲ್ಪ ಇಲ್ಲಿ ನೋಡೋಣ ಬನ್ನಿ. 7 ದಿನಗಳ ನಂತರ ಇದು ಈ ರೀತಿಯಾಗಿ ಆಗುತ್ತೆ ನೋಡಿ. ಮತ್ತೆ ಇದಕ್ಕೆ ಹೊಚ್ಚುವ ವಿಧಾನ: ಒಂದು ಸೀರೆ ಅರಿವನ್ನು ಹೊಚ್ಚಬೇಕ್ರಿ. ಮ್ಯಾಲ ಗೋಣಿ ಚೀಲವನ್ನು ಹಾಕೋದ್ರಿಂದ ತುಂಬಾ ಯಾವ ಬ್ಯಾಕ್ಟೀರಿಯಾ ಒಳಗಡೆ ಹೋಗಲ್ಲ, ತತ್ತಿ ಇಡಲ್ರಿ. ಇದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. 7 ದಿನದ ನಂತರ ನೀವು ಅದನ್ನ ಯೂಸ್ ಮಾಡ್ಬೋದು. ಒಂದು ಪಂಪಿಗೆ 3 ಲೀಟರ್ ಸ್ವಲ್ಪ ಮಜ್ಜಿಗೆ ಸೇರಿಸಿ ನಾವು ಸ್ಪ್ರೇಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ನಾನು ಹೇಳಿದಾಗೆ ಡ್ರಿಪ್ ಅಲ್ಲಿ ಬಿಡ್ಬೋದು. ಈ ಗೋಕೃಪಾಮೃತವನ್ನು ಗಿಡದ ನೆರಳಿಗೆ ಅಥವಾ ಯಾವ್ದಾದ್ರು ಶೆಡ್ಡಿನ ನೆರಳಿಯಲ್ಲಿ ಇಡಬೇಕು. ಗೋಕೃಪಾಮೃತ ಬಿಡೋದ್ರಿಂದ ನಮ್ಮ ಹೊಲದಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎರೆಹುಳುಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗಿ ತುಂಬಾ ಆರೋಗ್ಯಕರವಾದ ಭೂಮಿ, ಫಲವತ್ತತೆ ಭೂಮಿ, ನಮ್ಮ ಭೂಮಿ ತಯಾರಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಬೆಳೆಗಳು ತುಂಬಾ ಸಮೃದ್ಧವಾಗಿ ಬರ್ತವೆ. ಮತ್ತೆ ಅದೇ ರೀತಿಯಾಗಿ ನಮ್ಮ ಗಿಡಗಳು, ಕಾಯಿಪಲ್ಯ ಆಗ್ಬೋದು, ತರಕಾರಿ ಯಾವುದೇ ಆಗ್ಬೋದು, ಹೂವು ಕಾಯಿ ಚೆನ್ನಾಗಿ ಆಗುತ್ತೆ. ಅದರ ಲೈಫ್ ಹೆಚ್ಚಾಗುತ್ತೆ ಇದನ್ನು ಸ್ಪ್ರೇ ಮಾಡೋದ್ರಿಂದ. ಥ್ಯಾಂಕ್ ಯು, ಧನ್ಯವಾದಗಳು.